ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್. ಬೀದರ್ ಜಿಲ್ಲೆಯ ಕಮಲನಗರ ತಾಲೂಕಿನ ಮುದಳಬಿ ಗ್ರಾಮದಲ್ಲಿ ಶ್ರೀ ಚರಮೂರ್ತಿ ಶ್ರೀ ಶಿವಲಿಂಗೇಶ್ವರ ಪುಣ್ಯ ಶತಮಾನೋತ್ಸವ ಕಾರ್ಯಕ್ರಮ ನಡೆಯುತ್ತಿದೆ. ಇನ್ನು ಕಾರ್ಯಕ್ರಮಕ್ಕೆ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರಸೋಮೇಶ್ವರ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಮಹಾಸಾನ್ನಿಧ್ಯ ಅವರು ಶ್ರೀ ರಂಭಾಪುರಿ ಪೀಠ ಬಾಳೆಹೊನ್ನೂರು ಜಗದ್ಗುರುಗಳು ಆಗಮಿಸಿದ್ರು. ಇವರನ್ನು ಭವ್ಯ ರಥದಲ್ಲಿ ಮೆರವಣಿಗೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಲಾಯಿತು. ಇನ್ನು ಕಾರ್ಯಕ್ರಮಕ್ಕೆ ಸಂಸದ ಸಾಗರ್ ಈಶ್ವರ್ ಖಂಡ್ರೆ ಚಾಲನೆ ನೀಡಿದರು. ಈ ವೇಳೆ ಜಗದ್ಗುರು ರಂಭಾಪುರಿ ಶ್ರೀಗಳು ಶ್ರೀ ಶಿವಲಿಂಗೇಶ್ವರ ಶ್ರೀಗಳ ಪುಸ್ತಕ ಬಿಡುಗಡೆ ಮಾಡಿದರು. ಮಹಾಸನ್ನಿಧಾನದ ದರ್ಶನವೇ ಒಂದು ಭಾಗ್ಯ. ನಾನು ಮಹಾಸನ್ನಿಧಾನಕ್ಕೆ ಇಡೀ ಜಿಲ್ಲೆಯ ಪರವಾಗಿ ಗೌರವ ಸಮರ್ಪಣೆಯನ್ನು ಸಂಸದರಿಂದ ಮಹಾಸನ್ನಿಧಾನಕ್ಕೆ ಹಚ್ಚುವೆನು ದೀಪ ಹಚ್ಚುವೆನು ಅಮಾವಾಸ್ಯೆಯ ಕಾಲಗತ್ತಲೆ ಕಳೆವೆನು ಎಂಬ ಹಮ್ಮಿನಿಂದಲ್ಲ, ಇದ್ದಷ್ಟು ದಿನ ಪ್ರೀತಿಯಿಂದ ನಿಮ್ಮನ್ನ ನಾವು ನಮ್ಮನ್ನ ನೀವು ನೋಡೋಣ ಅನ್ನುವ ಪ್ರೀತಿಯಿಂದ ಹಚ್ಚಿದ ಈಶ್ವರ ಖಂಡ್ರೆ ಅವರಿಗೆ ಮತ್ತೊಮ್ಮೆ ಚಪ್ಪಾಳಿಂದ ತೋಣ ಮಹಾದೈವ. ಧನ್ಯವಾದ. ಪೂಜ್ಯ ಶ್ರೀ ಡಾಕ್ಟರ್ ವೈದ್ಯನಾಥ್ ಶಿವಲಿಂಗ ಶಿವಾಚಾರ್ಯರ ಪಾದಗಳನ್ನು ನಮಸ್ಕರಿಸುತ್ತಾ, ಪೂಜ್ಯ ಶ್ರೀ ಶಿವಲಿಂಗ ಶಿವಾಚಾರ್ಯರ ಪಾದಗಳನ್ನು ನಮಸ್ಕರಿಸುತ್ತಾ, ಪೂಜ್ಯ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯರ ಪಾದಗಳನ್ನು ನಮಸ್ಕರಿಸುತ್ತಾ, ಪೂಜ್ಯ ಶ್ರೀ ಅಭಿನವ್ ರುದ್ರಮಣಿ ಶಿವಾಚಾರ್ಯರ ಪಾದಗಳನ್ನು ನಮಸ್ಕರಿಸುತ್ತಾ, ಪೂಜ್ಯ ಶ್ರೀ ಶಂಕರಲಿಂಗ ಶಿವಾಚಾರ್ಯರ ಪಾದಗಳನ್ನು ನಮಸ್ಕರಿಸುತ್ತಾ, ಪೂಜ್ಯ ಶ್ರೀ ದಾರುಕಲಿಂಗ ಶಿವಾಚಾರ್ಯರ ಪಾದಗಳನ್ನು ನಮಸ್ಕರಿಸುತ್ತಾ, ಪೂಜ್ಯ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ಅವರ ಪಾದಗಳನ್ನು ನಮಸ್ಕರಿಸುತ್ತಾ, ಪೂಜ್ಯ ಶ್ರೀ ಬಸಲಿಂಗ ಶಿವಾಚಾರ್ಯರ ಪಾದಗಳನ್ನು ನಮಸ್ಕರಿಸುತ್ತಾ, ಹಾಗೂ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಪೂಜ್ಯರಿಗೂ, ಇಲ್ಲಿ ಉಪಸ್ಥಿತರಿರುವ ಎಲ್ಲ ನಮ್ಮ ತಾಯಂದಿರಿಗೂ, ಗ್ರಾಮಸ್ಥರಿಗೂ, ಹಿರಿಯರಿಗೂ ಎಲ್ಲರಿಗೂ ನನ್ನ ಶರಣಾರ್ಥಿ. ಈಗಲೇ ಇವತ್ತಿನ ದಿವಸ ಏನ್ ಶಿವಲಿಂಗ ಪೂಜ್ಯ ಶ್ರೀ ಶಿವಲಿಂಗ ಶಿವಾಚಾರ್ಯರ 100ನೇ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ನನಗೆ ಆಹ್ವಾನ ಮಾಡಿ ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಪೂಜ್ಯರಿಗೂ ಹಾಗೂ ಎಲ್ಲರಿಗೂ ನನ್ನ ಕೋಟಿ ಧನ್ಯವಾದಗಳನ್ನು. ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಂದ್ರೆ ಇದು ನನ್ನ ಪುಣ್ಯ. ಯಾಕಂದ್ರೆ ನಮ್ಮ ಗುರುಗಳಾದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಕೂಡ ಇಲ್ಲೇ ಓದಿದವರು, ಇಲ್ಲೇ ಶಿಕ್ಷಣವನ್ನು ಪಡೆದಿದವರು. ತುಂಬಾ ಸಂತೋಷ ಆಗುತ್ತೆ, ತುಂಬಾ ಹೆಮ್ಮೆ ಅನ್ಸುತ್ತೆ ನಾನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀನಿ ಅಂತ. ಈಗ ಪೂಜ್ಯರು ಶಿಕ್ಷಣಕ್ಕೆ ಅವರು ಬಹಳಷ್ಟು ಒತ್ತು ಕೊಡ್ತಾ ಇದ್ರು. ಇವತ್ತ ಮುಳೆಯ ಗ್ರಾಮಕ್ಕ ಅಂತಂದ್ರೆ ಈಗಾಗಲೇ ಪ್ರವಚನ ಮೂಲಕವಾಗಿ ನಿಮ್ಮ ಗಮನಕ್ಕೆ ನಾನು ಕೊಟ್ಟಿದ್ದೇನೆ. 33 ಬಳಿ ದೇವತೆಗಳನ್ನು ನಾವು ಯಾರೂ ನೋಡಿಲ್ಲ. ಹೋಗಲಿ ಊರಿನ ಆರಾಧ್ಯ ದೈವ ವೀರಭದ್ರನನ್ನು ಕರೆಸಿ ಭೂಮಂಡಲವನ್ನು ರಕ್ಷಣೆ ಮಾಡಿ ನನ್ನ ದೇಶದ ಮೊದಲ ಸೈನಿಕನಾದ ವೀರಭದ್ರನ ಪುಣ್ಯದ ಅವತಾರ ಯಾವುದು ಅಂತಂದ್ರೆ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರು ಅಂತ ಊರಿನ ಪರಮ ಪೂಜ್ಯನಾದಿಯಾಗಿ ಸರ್ವರಿಗೂ ಕೂಡ ಶರಣಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ